ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮು ಪಾಕಶಾಲೆ ಫ್ರಮ್ ಮೈಸೂರು. ಇವತ್ತು ಕ್ಯಾಪ್ಸಿಕಮ್ ಕರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಒಂದು ದೊಡ್ಡ ಕಾಯಿ, ಸ್ವಲ್ಪ ಎಣ್ಣೆ, ಧನಿಯಾ ಪುಡಿ 1 ಟೇಬಲ್ ಸ್ಪೂನು, ಅರಿಶಿನದ ಪುಡಿ 1/4 ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, ಚಿಲ್ಲಿ ಪೌಡರು 2 ಟೇಬಲ್ ಸ್ಪೂನು, ಗಸಗಸೆ 1 ಟೇಬಲ್ ಸ್ಪೂನು, 8ರಿಂದ 10 ಗೋಡಂಬಿ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟು. ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೂ ನಡೆಯುತ್ತೆ, ಏನು ಆಪ್ಷನಲ್ಲ. ಕೊತ್ತಂಬರಿ ಸೊಪ್ಪು ಅದು ಬೇಕೇ ಬೇಕು ಅಂತ ಹುಡುಕಿ ತಂದು ಹಾಕೋ ಅಂಥದ್ದೆಲ್ಲ ಏನಿರಲ್ಲ. ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿದು ಪೇಸ್ಟು. ಇದು ಈರುಳ್ಳಿ ಟೊಮೆಟೊ ಆಡ್ಸೋಕ್ಕೆ 2 ಟೊಮೆಟೊ 3 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಇದು ಒಗ್ಗರಣೆಗೆ ಹಾಕೋಕ್ಕೆ ಕ್ಯಾಪ್ಸಿಕಮ್ಮು 2 ದೊಡ್ಡದು, 1 ಟೊಮೆಟೊ 1 ಈರುಳ್ಳಿ ಒಗ್ಗರಣೆಗೆ ಹಾಕೋಕ್ಕೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋ ಅಂಥದ್ದು. ರುಬ್ಕೊಳ್ಳೋಕ್ಕೆ ನೋಡಿ, ಈರುಳ್ಳಿ, ಕಾಯಿ, ಗೋಡಂಬಿ, ಗಸಗಸೆ, ಈ ಟೊಮೆಟೊ ಇದಿಷ್ಟನ್ನು ಹಾಕಿ ಒಟ್ಟಿಗೆ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಕರಿ ಮಾಡೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಣ್ಣೆ ಇಟ್ಕೊಂಡಿದ್ನಲ್ಲ, ಅದು 1 ಕಪ್ ಹಾಕಿದ್ದೀನಿ. ತುಪ್ಪ ಇಷ್ಟಪಡೋರು ತುಪ್ಪ ಅಥವಾ ಬಟರ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದ್ರಿಲ್ಲ. ನಮ್ಮನೆ ತುಪ್ಪ ಹಾಕ್ಕೊತೀವಿ. 1 ಸ್ಪೂನ್ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಇದಕ್ಕೆ ಸಾಸಿವೆ, ಜೀರಿಗೆ, ಸೋಂಪು ಕಾಳು ಹಾಕ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪನೇ ಹಾಕ್ಕೊಳ್ಳಿ, ಸೋಂಪು ಕಾಳು ಜೀರಿಗೆ ಅಷ್ಟೇ. ಸಾಸಿವೆ ಸಿಡಿತಾ ಇದೆ. ಇವಾಗ ಇದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಅದು ಹಾಕ್ಕೊಬೇಕು. ಸ್ವಲ್ಪ ಇದು ಲೈಟ್ ಬ್ರೌನ್ ಆಗೋ ತನಕ ಬೆಳ್ಳುಳ್ಳಿ. ಹೈ ಫ್ಲೇಮಲ್ಲೂ ಇಟ್ಕೊಳ್ಳಿ, ಫಿಕ್ಸ್ ಸ್ಟವಲ್ಲಿ. ಇದು ಸ್ವಲ್ಪ ಕೆಂಪಗಾಗೋ ತನಕ ಉಳಿಬೇಕು. ಇದು ಈರುಳ್ಳಿ ಮತ್ತು ಟೊಮೆಟೊನೂ ಆಪ್ಷನಲ್ಲು. ಮಕ್ಕಳಿಗೆ ಈರುಳ್ಳಿ ಟೊಮೆಟೊ ಎಲ್ಲ ಸಿಕ್ಕೋದು ಇಷ್ಟ ಆಗಲ್ಲ. ಇದನ್ನು ರುಬ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀವಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲದ ಏನು ಟೇಸ್ಟ್ ಏನು ಚೇಂಜ್ ಆಗಲ್ಲ. ಈರುಳ್ಳಿ ಆಗಿದೆ, ಇವಾಗ ಟೊಮೆಟೊ ಹಾಕ್ತೀನಿ. ಇವಾಗ ನೋಡಿ, ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟಾಗಿದೆ. ಇವಾಗ ಕ್ಯಾಪ್ಸಿಕಮ್ ಹಾಕೋಬೇಕು. ಈರುಳ್ಳಿ ಟೊಮೆಟೊ ಒಂದು 2-3 ಮಿನಿಟ್ಸ್ ಉರಿಬೇಕು, ಈ ಥರ ಸಾಫ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ಕ್ಯಾಪ್ಸಿಕಮ್ ಅಷ್ಟೇ ಒಂದು 3 ಮಿನಿಟ್ಸ್ ಫ್ರೈ ಆಗಬೇಕು. ಸಾಫ್ಟ್ ಆಗೋ ತನಕ ಉರಿಬೇಕು. ಸಾಫ್ಟ್ ಆಗಿಲ್ಲ ಅಂದರೆ ಚೆನ್ನಾಗಿರಲ್ಲ. ಒಂದು 2-3 ಮಿನಿಟ್ಸ್ ಹೀಗೆ ಉರಿದು. ಇವಾಗ ಇದು ನೋಡಿ ಸಾಫ್ಟ್ ಆಗಿದೆ ಕ್ಯಾಪ್ಸಿಕಮ್ ಸ್ವಲ್ಪ. ಇದಕ್ಕೆ ಇವಾಗ ಮಸಾಲೆಗಳು ಹಾಕೊಂಡು ಉರಿಬೇಕು. ಅರಿಶಿನದ ಪೌಡ್ರು, ಚಿಲ್ಲಿ ಪೌಡ್ರು. ಇದು ಚಿಲ್ಲಿ ಪೌಡ್ರು ಮನೆಯಲ್ಲೇ ಮಾಡಿರೋ ಅಂಥದ್ದು. ಗುಂಟೂರು ಅರ್ಧ, ಬ್ಯಾಡಗಿ ಅರ್ಧ ಹಾಕಿ ಮಾಡ್ಕೋಬೇಕು. ಕಲರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಗರಂ ಮಸಾಲ, ಸ್ವಲ್ಪ ಉಪ್ಪು ಇವಾಗ ಹಾಕಿರಿ, ಎಲ್ಲ ತರಕಾರಿಗಳಿಗೆಲ್ಲ ಇಳ್ಕೊಳ್ಳುತ್ತೆ. ಇನ್ನು ಮಿಕ್ಕಿದ ಆಮೇಲೆ ಹಾಕೋಣ. ಇದನ್ನ ಹಾಕೊಂಡು ಸ್ವಲ್ಪ ಇದು ಖಾರದ ಘಾಟೆಲ್ಲ ಹೋಗೋ ತನಕ ಹುರ್ಕೋಬೇಕು. 1-2 ಮಿನಿಟ್ಸ್ ಉರಿಬೇಕು ಇದನ್ನು. ಹೀಗೆ ಇದು ಖಾರದ ಪುಡಿ ಕಲರು ಬರುತ್ತೆ, ಟೇಸ್ಟು ಇರುತ್ತೆ. ಮನೇಲೇ ಮಾಡಿರೋ ಅಂಥದ್ದು. ಹೊರಗಡೆಯಿಂದ ತಂದರೆ ತುಂಬ ಖಾರ ಇರುತ್ತೆ, ಅದಕ್ಕೆ ಮನೇಲೇ ಮಾಡ್ಕೊಡ್ತೀನಿ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಒಂದು 2-3 ಮಿನಿಟ್ಸ್ ಉರಿಬೇಕು. ಇವಾಗ ಖಾರದ ಪುಡಿ ಮಾಡೋದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ, ಹಾಕ್ಕೊಡ್ತೀನಿ. ಇವಾಗ ಇದು ಖಾರ ಹುರಿದಾಗಿದೆ ಮಸಾಲೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ಹಾಕ್ಬಿಟ್ಟಿದ್ನಲ್ಲ ಅದು. ಇದರಲ್ಲಿ 1-2 ಮಿನಿಟ್ಸ್ ಉರಿಲಿ ಇದೇ ಥರ. ನೆಕ್ಸ್ಟ್ ಈರುಳ್ಳಿ ಕಾಯೆಲ್ಲ ಆಡಿಸಿಟ್ಕೊಂಡಿದ್ವಲ್ಲ ಅದು ಹಾಕ್ಬೇಕು. ಫುಲ್ ಹಾಕ್ಕೊಳ್ಳಿ ಹೀಗೆ. ಇದು ಸ್ವಲ್ಪ ಡ್ರೈ ಆಗಿ ರೋಸ್ಟ್ ಮಾಡಬೇಕು ಫಸ್ಟು. ಆಮೇಲಿಂದ ಈ ಕಾಯಿ ಮಿಕ್ಸಿ ಜಾರೆಲ್ಲ ತೊಳೆದಿದ್ದು ಹಾಕ್ಕೋಬೋದು. ಫಸ್ಟ್ ಹೀಗೆ ಡ್ರೈ ಮಾಡಿ 1-2-3 ಮಿನಿಟ್ಸು ಡ್ರೈ ಆಗಿ ಫ್ರೈ ಮಾಡಬೇಕು.
ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಡ್ರೈ ಆಗೇನೆ ಇದು ಫ್ರೈ ಆಗಲಿ ಸ್ವಲ್ಪ ಹೊತ್ತು, ಒಂದು 2-3 ಮಿನಿಟ್ಸು ಮುಚ್ಚಿಟ್ಬಿಡ್ಬೇಕು. ನೋಡಿ ಇವಾಗ ಇದು ಫ್ರೈ ಆಗಿದೆ, ಎಣ್ಣೆ ಬಿಟ್ಕೊಂಡಿದೆ ಮೇಲೆ. ಇದಕ್ಕೆ ಜಾರ್ ತೊಳೆದಿರೋ ಅಂಥ ನೀರೆಲ್ಲ ಹಾಕ್ಕೊಳ್ಳೋಣ. ನಿಮಗೆ ಗಟ್ಟಿ ಅನ್ಸೋದು ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು, ಇಷ್ಟು ಸಾಕು. ಇದು ಕರೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ. ಇದನ್ನೊಂದು 2 ಮಿನಿಟ್ಸ್ ಬಿಟ್ಟರೆ ಹೀಗೆ ಫುಲ್ ರೆಡಿಯಾಗಿರುತ್ತೆ. ನೀರು ಹಾಕೊಂಡು ಮತ್ತೆ ಮುಚ್ಚಿಡೋಣ ಒಂದು 2-3 ಮಿನಿಟ್ಸ್. ಮಧ್ಯ ಮಧ್ಯ ಕೈ ಆಡಿಸ್ತಾ ಇರಿ, ಇಲ್ಲ ಅಂದರೆ ತಳ ಇಟ್ಕೊಂಡ್ಬಿಡುತ್ತೆ. ಈಗ ನೀರು ಹಾಕೊಂಡ್ಮೇಲೆ ಈ ಕನ್ಸಿಸ್ಟೆನ್ಸಿ ಇರುತ್ತೆ, ಇಷ್ಟು ಕುದ್ದಿದೆ. ಇದಕ್ಕೆ ಉಪ್ಪು ಆವಾಗಲೇ 1 ಸ್ಪೂನ್ ಹಾಕ್ಕೊಂಡಿದ್ದೆ, ಇನ್ನೊಂದು ಸ್ಪೂನ್ ಹಾಕೊಳ್ಳಿ. ಉಪ್ಪು ಸ್ವಲ್ಪ ಗೊತ್ತಾಗದೆ ಹೋದರೆ ಕಮ್ಮಿನೇ ಹಾಕ್ಕೊಂಡಿರಿ, ಟೇಸ್ಟ್ ನೋಡ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕಾದ್ರೆ. ನೀವು 2 ಮಿನಿಟ್ಸ್ ಬಿಟ್ಟರೆ ಇದು ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ, ಅವತ್ತು ರೆಡಿ ಇರುತ್ತೆ. ನೋಡಿ ಇದು 5 to 6 ಮಿನಿಟ್ಸ್ ಆಗಿದೆ. ಇವಾಗ ಇದನ್ನು ತೆಗಿತೀನಿ. ಎಣ್ಣೆ ಎಲ್ಲ ಈ ಥರ ಬಿಟ್ಕೊಂಡಿರಬೇಕು. ಇಟ್ಸ್ ರೆಡಿ ಟು ಸರ್ವ್ ನಾವು. ಫೈನಲಿ ಇಟ್ಸ್ ಲೈಕ್ ದಿಸ್ ಆಗಿದೆ. ಕ್ಯಾಪ್ಸಿಕಮ್ ಎಲ್ಲ ನೋಡಿ ಸಾಫ್ಟ್ ಆಗಿದೆ, ಈ ಥರ ಕಲರ್ ಆಗಿರಬೇಕು. ರೆಡಿ ಆಗಿದೆ. ಇದು ನೋಡಿ, ಇದು 4 ಜನಕ್ಕೆ ಆದಷ್ಟು ಮಾಡಿದ್ದೀನಿ. 2 ಟೈಮ್ಗೆ ಆಗುತ್ತೆ 4 ಜನಕ್ಕೆ. ನಿಮ್ಗೆ ಕಮ್ಮಿ ಬೇಕು ಅಂದರೆ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಕ್ವಾಂಟಿಟಿ ಎಲ್ಲ ಕಮ್ಮಿ ಹಾಕ್ಕೊಳ್ಳಿ. ಸರ್ವಿಂಗ್ ಬೌಲ್ಗೆ ಹಾಕ್ತೀನಿ. ಫೈನಲಿ ಕ್ಯಾಪ್ಸಿಕಮ್ ಕರಿ ರೆಡಿಯಾಗಿದೆ. ಹೋಟೆಲ್ ಸ್ಟೈಲ್ ಇದು. ಗಸಗಸೆ ಮತ್ತು ಗೋಡಂಬಿ ಹಾಕಿರೋದ್ರಿಂದ ಥಿಕ್ನೆಸ್ ಬರುತ್ತೆ. ನೀವು ಟ್ರೈ ಮಾಡಿ. ಹೆಚ್ಚಿನ ವೀಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.